ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೇಗನೆ ಎದ್ದಿದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಇವಾಗ ಕಾಫಿ ಮಾಡಿಕೊಂಡು ಕುಡಿಬೇಕು. ಆಮೇಲೆ ಮನೆ ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆನೂ ಸಹ ಮಾಡಬೇಕು. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಸುಮತಿ ರೈಸ್ನ ನೆನೆಯಕ್ಕೆ ಇಟ್ಟಿದ್ದೀನಿ. ಹಾಗೆ ಬಿಸಿನೀರಿಗೆ ಕಾಯಕ್ಕೆ ಇಟ್ಟಿದ್ದೀನಿ, ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಹೋಲ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಸೋಂಪು ಮತ್ತು ಪಲಾವ್ ಎಲೆ ಮತ್ತು 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಬಾಸುಮತಿ ರೈಸ್ನ ಏನು ಸೋಕ್ ಮಾಡಿಟ್ಟಿದ್ನೋ ಅದನ್ನು ಹಾಕ್ಬಿಟ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಒಂದು 70% ಆಗೋಷ್ಟು ಕುಕ್ ಆಗಬೇಕು. ಜಾಸ್ತಿ ಕುಕ್ ಮಾಡ್ತು ಅಂದರೆ ಮುದ್ದೆ ಆಗಿಬಿಡುತ್ತೆ, ಆವಾಗ ವೆಜ್ ಬಿರಿಯಾನಿ ಅಷ್ಟು ಚೆನ್ನಾಗಾಗಲ್ಲ. ಒಂದು 70% ಕುಕ್ ಆಗೋವರೆಗೂ ಈ ಸೈಡ್ ರೈಸ್ನ ಕುಕ್ ಆಗೋಕ್ಕೆ ಬಿಟ್ಬಿಟ್ಟು ಈ ಸೈಡು ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೊತೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. 2 ಬಿಸಿ ಆಗಿದ್ದಾದಮೇಲೆ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ 1 ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ 1 ಸ್ಪೂನ್ ಆಗೋಷ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇಲ್ಲಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದ್ರದ್ದು ರಾ ಸ್ಮೆಲ್ ಎಲ್ಲ ಹೋಗಬೇಕಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ರಾ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊತಿದ್ದೀನಿ. ಅದು ರಾ ಸ್ಮೆಲ್ ಎಲ್ಲ ಹೋಗಿದ್ದಾದಮೇಲೆ ಇವಾಗ ನಾನು ಬಟಾಣಿನ ಹಾಕ್ಕೊತಿದ್ದೀನಿ. ನಾನು ಬಂದು ಇಲ್ಲಿ ಒಣ ಬಟಾಣಿನ ನೈಟು ಸೋಕ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಹೂಕೋಸು, ಬೀನ್ಸು, ಕ್ಯಾರೆಟು, ನವಿಲುಕೋಲು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕ್ಯಾಪ್ಸಿಕಮ್ಮು ಸಹ ಹಾಕೋಬೋದು. ತರಕಾರಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಸಹ ಹಾಕ್ಕೋಬೋದು. ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. 1-2 ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಅರಶಿನ, 1 ಸ್ಪೂನ್ ಬಿರಿಯಾನಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮಸಾಲದೆಲ್ಲ ರಾ ಸ್ಮೆಲ್ ಹೋಗಬೇಕಲ್ಲ, ಹಾಗಾಗಿ ಮಸಾಲ ಹಾಕ್ಕೊತಿದ್ದಂಗೆ ಇಮ್ಮಿಡಿಯೇಟಾಗಿ ಟೊಮೆಟೊನ ಹಾಕ್ಕೊಳ್ಳಿ. ಟೊಮೊಟೊ ಹಾಕೋದ್ರಿಂದ ಮಸಾಲ ತಳ ಹಿಡಿಯಲ್ಲ, ಸಿಯಲ್ಲ. ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಮಸಾಲ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಟೊಮೊಟೊನ ಹಾಕ್ಕೊಳ್ಳಿ. ಹಾಗೆ 1-2 ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊತಿದ್ದೀನಿ. ಇದು ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗಿದೆ, ಒಂದು 50%. ಇವಾಗ ಕೊತ್ತಂಬರಿ ಪುದೀನನ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಪುದೀನನ ಹಾಕೋದ್ರಿಂದ ಫ್ಲೇವರು ಎನ್ಹಾನ್ಸ್ ಆಗುತ್ತೆ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊತಿದ್ದೀನಿ. ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ತರಕಾರಿ ಎಲ್ಲ ಕುಕ್ ಆಗಲಿಕ್ಕೋಸ್ಕರ 1-2 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುಕ್ ಆಗ್ತಿದೆ. ಅದು ತರಕಾರಿ ಎಲ್ಲ ಕುಕ್ ಆಗೋಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗಿಬಿಟ್ಟಿದ್ದೀನಿ. ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫಸ್ಟು 70% ಆಗೋಷ್ಟು ರೈಸ್ನ ನಾವೇನು ಕುಕ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ, ಎಲ್ಲ ಕಡೆಗೂ ಒಂದೇ ಲೆವೆಲ್ಗೆ ಬರೋ ಥರ. ಇವಾಗ ಮೇಲ್ಗಡೆ ಫ್ರೈಡ್ ಆನಿಯನ್ಸ್ನ ಹಾಕ್ಕೊತಿದ್ದೀನಿ. ಹಾಗೆ ಕೊತ್ತಂಬರಿ ಪುದೀನ ಮತ್ತು ತುಪ್ಪ, 1 ಸ್ಪೂನ್ ಆಗೋಷ್ಟು ತುಪ್ಪನ ಮೇಲೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇಷ್ಟನ್ನ ಹಾಕಿಬಿಟ್ಟು ಮಧ್ಯದಲ್ಲಿ ಹೋಲ್ ಥರ ಮಾಡಿ ನೀರನ್ನ ಹಾಕಬೇಕು. 1-2 ಸ್ಪೂನಷ್ಟು ನೀರನ್ನ ಹಾಕೋದ್ರಿಂದ ಅನ್ನ ನೀಟಾಗಿ ಅಳ್ಕೊಳ್ಳುತ್ತೆ. ದಮ್ ಕಟ್ತೀವಲ್ಲ ಆವಾಗ ನೀಟಾಗಿ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ಒಂದು ಭಾರವಾಗಿರೋಂಥ ವಸ್ತುನ ಇಟ್ಬಿಟ್ಟು ಒಂದು 20 ಮಿನಿಟ್ಸ್ ದಮ್ನ ಕಟ್ಟಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಯಾಕಂತ ಅಂದರೆ ಮೈಲ್ಡ್ ಆಗಿರುತ್ತೆ, ಅದಕ್ಕೋಸ್ಕರ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಲಂಚ್ ಬಾಕ್ಸ್ಗೂ ಸಹ ಆರಾಮ್ಸೆ ಕಟ್ಬೋದು. ವೆಜ್ ಬಿರಿಯಾನಿನ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ಫ್ಲೇವರ್ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡಿಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಶಿವರಾತ್ರಿ ಇತ್ತಲ್ಲ, ಹಾಗಾಗಿ ದೇವ್ರ ಪೂಜೆನೂ ಮಾಡಿಕೊಂಡೆ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಬಟ್ ಶಿವರಾತ್ರಿ ಅಲ್ವಾ, ಒಂದೊತ್ತಾದರೂ ಊಟ ಅಂದರೆ ತಿಂಡಿ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವೆಜ್ ಬಿರಿಯಾನಿನ ಮಾಡಿದ್ದೆ. ಅದರ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ. ವೆಜ್ ಬಿರಿಯಾನಿ ಮಾಡಿದ್ದೆ, ಇನ್ನೂ ತಿಂದಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಒಂದು ಹೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ. ದೇವಸ್ಥಾನದಿಂದ
ಬಂದು ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೋಡಬೇಕು ಹೇಗೆ ಹೋಗುತ್ತೆ ಅಂತ. ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಮ್ಮ ಮನೆ ನಿಯರ್ ಬೈ ಶಿವನ ದೇವಸ್ಥಾನ ಇತ್ತು, ನಂಜುಂಡೇಶ್ವರ ಸ್ವಾಮಿ ಟೆಂಪಲ್. ಅಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಅಲ್ಲಿಂದ ಬಂದು ಇನ್ನು ಸಂಜೆಗೆ ಅಡುಗೆ ಮಾಡಿಕ್ಬಿಡೋಣ ಅಂತ ಹೇಳ್ಬಿಟ್ಟು ದಾಲ್ ಮತ್ತು ರೈಸ್ನ ಮಾಡಿದೆ ಸಿಂಪಲ್ಲಾಗಿ. ಇವಾಗ ಸಂಜೆಗೆ ನಮ್ಮಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೆ. ಅಲ್ಲಿ ಶಿವರಾತ್ರಿ ಹಬ್ಬ ನೋಡೋಕ್ಕೆ ನಮ್ಮಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೈಟ್ ಟೈಮಲ್ಲಿ. ಮತ್ತು ನೈಟ್ ಜಾಗರಣೆ ಇರ್ತಾರಲ್ಲ ಅವ್ರಿಗೆಲ್ಲ ಭಜನೆ, ನಾಟಕ ಮತ್ತು ಡ್ಯಾನ್ಸು, ಸಾಂಗು ಎಲ್ಲ ಇರುತ್ತೆ. ನೈಟೆಲ್ಲ ಆರಾಮ್ಸೆ ಜಾಗರಣೆ ಮಾಡೋರು ಇಲ್ಲಿ ಬಂತು ಅಂದರೆ ಜಾಗರಣೆ ಆರಾಮ್ಸೆ ಮಾಡ್ಬೋದು. ನಾವು ಹೋದಾಗ ಅವಾಗಿನ್ನ ಸ್ಟಾರ್ಟ್ ಮಾಡ್ತಿದ್ರು ಪ್ರೋಗ್ರಾಮ್ಸ್ನೆಲ್ಲ. ಆ ಕಡೆ ಒಂದು ಸೈಡು ಡ್ಯಾನ್ಸು, ಭರತನಾಟ್ಯ ಡ್ಯಾನ್ಸ್ ಎಲ್ಲ ಆಡಿಸ್ತಿದ್ರು, ಇನ್ನೊಂದು ಸೈಡು ಈ ರೀತಿ ಶಿವನ ವೇಷ ಹಾಕ್ಕೊಂಡಿರೋರು ಇದ್ದರು. ನನ್ನ ಮಗ ಫಸ್ಟ್ ಇದನ್ನು ನೋಡಿಬಿಟ್ಟು ಎದುರುಕೊಂಡ. ಆಮೇಲೆ ಗೊತ್ತಾಯ್ತು ಅದು ಮನುಷ್ಯರು ಹಾಕ್ಕೊಂಡಿರೋದು ಅಂತ. ಆಮೇಲೆ ಸ್ವಲ್ಪ ಸಮಾಧಾನ ಆದ. ಅದನ್ನು ಹಾಕ್ಕೊಂಡಿದ್ದಾರಲ್ಲ ಅದು ಎಷ್ಟು ವೆಯ್ಟ್ ಇದೆ ನೋಡೋರಿಗೆ ಖುಷಿ ಆಗುತ್ತೆ, ಬಟ್ ಹಾಕ್ಕೊಂಡಿರೋರಿಗೆ ಅದ್ರದ್ದು ಏನು ವೆಯ್ಟ್ ಇರುತ್ತೆ ಅದು ಹಿಂಸೆ ಅನಿಸ್ತಿರುತ್ತೆ. ಇವಾಗ ನಾವು ಸಹ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಡೋಲು ಕುಣಿತ ರೆಡಿ ಸ್ಟಾರ್ಟ್ ಮಾಡಿದ್ರು, ಅದನ್ನು ನೋಡಿಕೊಂಡು ಹಾಗೆ ನಿಂತಿದ್ವಿ. ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ. ನಮ್ಮ ಥರನ ನಾವು ಬಿಟ್ಕೊಡಲ್ವಲ್ಲ, ಹಾಗೆ ಮುಂದಕ್ಕೆ ಹೋದ್ವಿ. ಈ ರೀತಿ ದೀಪ ಅಲಂಕಾರ ಇಲ್ಲೂ ಸಹ ಮಾಡಿದರು. ಫುಲ್ ರೋಡ್ ಪೂರ್ತಿ ದೀಪ ಆರಾಧನೆ ಮಾಡಿದರು. ಹಾಗೆ ಶಿವಂದು ವಿಗ್ರಹ ಸಹ ಇಟ್ಟಿದ್ರು ಆಚೆಗಡೆ. ದೇವಸ್ಥಾನದ ಒಳಗಡೆ ತುಂಬ ರಶ್ ಇತ್ತು ಅಂದ್ಬಿಟ್ಟು ಆಚೆಗಡೆನೂ ಸಹ ಈ ರೀತಿ ಡೆಕೋರೇಟ್ ಮಾಡಿದ್ರು. ಇದು ಬಂದ್ಬಿಟ್ಟು ಧರ್ಮಸ್ಥಳದಿಂದ ದೇವ್ರನ್ನ ತರಿಸಿರೋಂಥದ್ದು. ಅದಕ್ಕೆ ಮೈಲಿಗೆ ಏನೂ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಆ ಕಡೆ ಒಂದು ಪಂಚು ಅಂತ ಹೇಳ್ತಾರೆ, ನನಗೆ ಅದು ಸರಿ ಗೊತ್ತಿಲ್ಲ. ಅದು ಆ ಕಡೆ ಈ ಕಡೆ ಇಟ್ಕೊಂಡು ಮಧ್ಯದಲ್ಲಿ ದೇವ್ರನ್ನ ಕರ್ಕೊಂಡು ಬರ್ತಿದ್ರು. ಮಂಜುನಾಥ ಸ್ವಾಮಿ ಟೆಂಪಲ್ ರೋಡ್ ಏನಿತ್ತು ಅದು ಫುಲ್ಲು ಬ್ಲಾಕ್ ಆಗಿರುತ್ತೆ. ಅವತ್ತು ಅಲ್ಲಿ ವೆಹಿಕಲ್ಸ್ ಏನು ಓಡಾಡಲ್ಲ, ಯಾಕಂದರೆ ಫುಲ್ ಜಾತ್ರೆ ಕಟ್ಟಿರುತ್ತೆ. ಹಾಗೆ ಈ ರೀತಿ ಡೋಲು ಕುಣಿತ ಮತ್ತು DJ
ಡ್ಯಾನ್ಸಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಸೀರಿಯಲ್ ಸೆಟ್ಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಗಣೇಶನ ಸೀರಿಯಲ್ ಸೆಟ್ಟಿಂಗಲ್ಲಿ ಹಿಂಗೆ ಕಾಣಿಸ್ತಿದೆ ಅಂತ. ಇವಾಗ ಇನ್ನೊಂದು ದೇವಸ್ಥಾನದ ಹತ್ರ ಇನ್ನೊಂದು ಟೆಂಪಲ್ ಇದೆ, ನಿಯರ್ ಬೈ ಏನೇ, ಅಲ್ಲಿಗೆ ಬರ್ತಿದೆ ದೇವರು. ಅದು ಧರ್ಮಸ್ಥಳದಿಂದ ತಗೊಂಡ್ಬಂದಿದ್ರಲ್ಲ, ಅದನ್ನು ಬಂದುಬಿಟ್ಟು ಇಲ್ಲೂ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿಗೂ ಸಹ ಬರುತ್ತೆ. ಮತ್ತು ನಾನು ಇವಾಗ ನೈಟು ಟೈಮ್ ಬಂದು 9:30. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಹಬ್ಬ ಎಲ್ಲ, ಯಾಕಂದರೆ ಮಂಜುನಾಥ ಸ್ವಾಮಿ ಟೆಂಪಲ್ ಇದೆ, ಅದಕ್ಕೋಸ್ಕರ ತುಂಬ ಚೆನ್ನಾಗೇ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲೋಗಿ ಇವಾಗಿನ ಜಸ್ಟ್ ಮನೆಗೆ ಬಂದು ಊಟ ಎಲ್ಲ ಮುಗಿಸಿದ್ದಾಯಿತು. ಶಿವರಾತ್ರಿ ಹಬ್ಬ ನೋಡೋಕ್ಕೆ 1-2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹೋಗಿ ಬಂದಿದ್ದಾಯಿತು. ಇವಾಗ ಊಟ ಎಲ್ಲ ಆಯಿತು. ಊಟ ಬಂದುಬಿಟ್ಟು ಸಂಜೆನೇ ದಾಲ್ ಮಾಡಿದ್ದೆ. ಇನ್ನು ನೈಟು ಅಲ್ಲಿಗೆ ಹೋಯ್ತು ಅಂದರೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ದಾಲ್ ಮತ್ತು ರೈಸ್ನ ಮಾಡಿದ್ದೆ. ಇವಾಗ ಅದೇ ಊಟ ಮಾಡಿದ್ವಿ. ಊಟ ಎಲ್ಲ ಮುಗೀತು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.